ಭತ್ತ ಬಿತ್ತಿದ ನಮ್ಮ ದೇಶದ ಜನ ಎಲ್ಲ ಉಂತೈತಿ. ರೈತ ಮಾಡಿದನ. ಸೊ ಅದಕ್ಕೆ ಅವ್ರು ರೈತರಿಗೆ ಕಿಮ್ಮತ್ ಕೊಡ್ಬೇಕಲ್ವ? ಹೌದು, ರೈತರಿಗೆ ಕಿಮ್ಮತ್ ಕೊಡಲ್ಲ, ಅದನ್ನು ಅದಕ್ಕೆ ಮಾಡ್ತಾರೆ. ಕೈಯಾಗ ಏನು ಸಾಧ್ಯ ಆಗ್ತದೆ ಎಲ್ಲ ಮಾಡ್ರಿ, ರೈತರಿಗೆಲ್ಲ ಮಾಡ್ರಿ, ರೈತರಿಗೆ ಎಲ್ಲಾನು ಮಾಡ್ರಿ. ನೋಡ್ರಿ ರೈತರಿಗೆ ದೇಶದ ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡ್ರಿ, ರೈತರ ಜೋಡಿ ನಿಂದ್ರಿ. ಏನಿಲ್ಲ ನಮ್ಮ ಧರ್ಮ ಉಳಿವಾತಿ ಮಾಡಿ ದುಡ್ದಕ್ಕೆ ಎಲ್ಲ ಮುಡ್ದ. ಈಗಂತೆ ಕೈನ ಬಂದ ಅಂದ್ರೆ ರೋಗ ಬಂದ ದಿನ ದಾಖಲೆ ಹೋಗೋದು ದಿನ ದಾಖಲೆ ಹೋಗೋದು ಎಷ್ಟಂದ್ರೆ ರೊಕ್ಕ ಹಾಕೋದು ವಿಚಾರ ಮಾಡಿಲ್ಲ. ಕಷ್ಟಪಟ್ಟು ದುಡ್ದಿದ್ದಕ್ಕೆ ಒಂದು ಚಲೋ ಬೆಲೆ ಕಟ್ರಿ ಅಷ್ಟ ಹೇಳ್ಕೊಡೋದು. ರೈತ 5 ವರ್ಷನಾಗ ಭತ್ತದ ಬೆಲೆ ಕಟ್ರೆ ನಮ್ಗೆ ನೀರು ಫಾರ್ಮಾಟ ಕಡಿಮೆ ಬಿಡ್ತೀವಿ. ಭತ್ತದ ಬೆಲೆ ನಾವು ರೈತರು ಬದುಕಬೇಕು ಹೆಂಗೆ ನೋಡ್ರಿ, ನೀವು ವಿಚಾರ ಮಾಡ್ತೀವಿ. ನಿಮ್ಗೇನು ಆದ್ರೂ ರೈತ ಇಷ್ಟೆಲ್ಲ ಅನುಭವಿಸ ಆದ್ರೂ ಕೂಡ ರೈತ ಭತ್ತ ಬಿತ್ತದ್ ಬಿಡುದಿಲ್ಲ, ದೇಶದ ಜನಕ್ಕೆ ಅನ್ನ ಉಣಿಸೋದ್ ಬಿಡುದಿಲ್ಲ. ಇದ ನಮ್ಮ ರೈತರದ ಓವರ್. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಒಂದ್ ಅನ್ನದ ಅಗಳದ ಕಿಮ್ಮತ್ ಏನಿರ್ತಲ್ಲ ಅದ್ರದ್ದು ಮಹತ್ವ ಎಷ್ಟು ಇರ್ತೈತಿ ಅಂದ್ರೆ ಅದ್ರ ಹಿಂದ ರೈತರದ್ದು ಎಷ್ಟು ಶ್ರಮೆ ಇರ್ತೈತಿ, ಎಷ್ಟು ಕಷ್ಟ ಇರ್ತೈತಿ ಅನ್ನೋದು ಇವತ್ತು ನನಗೆ ಗೊತ್ತಾಗ್ತದೆ. ನಾ ಹೊಲ್ದಾಗ ಬಂದು ಕೆಲಸ ಮಾಡಂತಲೇ. ಸೊ ಎಲ್ಲ ರೈತರಿಗೂ ಹ್ಯಾಟ್ಸ್ ಆಫ್, ಅವ್ರಿಗೆ ಸಲ್ಯೂಟ. ಯಾಕಂತಂದ್ರೆ ಅವರಷ್ಟು ಗಟ್ಟಿ ಯಾರೂ ಇಲ್ಲ ಈ ಜಗತ್ತೊಳಗೆ. ಜೈ ಜವಾನ್ ಜೈ ಕಿಸಾನ್. ಆಮೇಲೆ ಎಲ್ಲ ರೈತರಿಗೂ ಸಪೋರ್ಟ್ ಮಾಡಿರಿ. ಮತ್ತು ಯಾರೂ ಅನ್ನವನ್ನು ಕೇಡ್ ಮಾಡಬೇಡ್ರಿ, ವೇಸ್ಟ್ ಮಾಡಬೇಡ್ರಿ ಫುಡ್. ಯಾಕಂತಂದ್ರೆ ರೈತರ ಹತ್ರಿಂದ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿರ್ತಾರೆ. ಯಾಕಂತಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಕೈತಿ. ಥ್ಯಾಂಕ್ ಯು.